ನಮಸ್ಕಾರ ವೀಕ್ಷಕರೇ, ದೇಗುಲ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನುಷ್ಯ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೆಲವೊಮ್ಮೆ ಅದೃಷ್ಟ ಕೈ ಹಿಡಿಯುವುದಿಲ್ಲ. ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿದ್ದಾಳೆ ಅಥವಾ ಗ್ರಹಗತಿಗಳು ಸರಿಯಿಲ್ಲ ಎಂದಾಗ ಎಷ್ಟೇ ಹಣ ಬಂದರೂ ಉಳಿಯುವುದಿಲ್ಲ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಹಾಗೂ ಅತಿ ಪ್ರಭಾವಶಾಲಿ ಪರಿಹಾರಗಳನ್ನು ತಿಳಿಸಲಾಗಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಅದ್ಭುತ ಪರಿಹಾರಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಕೇವಲ 2 ವಸ್ತುಗಳನ್ನು ರಾತ್ರಿ ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಳ್ಳುವುದರಿಂದ ನಿಮ್ಮ 7 ಜನ್ಮಗಳ ಬಡತನ ದೂರವಾಗಬಹುದು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಹಾಗಾಗಿ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಶೇರ್ ಮಾಡಿ. ಈ ವರ್ಷ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ, ನಿಮ್ಮ 7 ಜನ್ಮಗಳ ದಾರಿದ್ರ್ಯವನ್ನು ಹೋಗಲಾಡಿಸಬಲ್ಲ ಒಂದು ವಿಶೇಷ ತಾಂತ್ರಿಕ ಪರಿಹಾರದ ಬಗ್ಗೆ ಇಂದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ರಾತ್ರಿ ಮಲಗುವಾಗ ಕೇವಲ 2 ವಸ್ತುಗಳನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಓಡಿ ಬರ್ತಾಳೆ ಎಂಬ ನಂಬಿಕೆ ಇದೆ. ಅದು ಯಾವ ವಸ್ತುಗಳು, ಅದನ್ನು ಹೇಗೆ ಬಳಸಬೇಕು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಮೊದಲನೇ ವಸ್ತು ಏನು ಅಂತ ಅಂದರೆ ಅದು ನವಿಲುಗರಿ. ನವಿಲುಗರಿ ಇದು ಶ್ರೀಕೃಷ್ಣನ ಸಂಕೇತ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ವಿಘ್ನಗಳು ಬರುತ್ತಿದ್ದರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತಿದ್ದರೆ ಇದು ನಿಮ್ಮ ಜೀವನದ ನಕಾರಾತ್ಮಕ ಶಕ್ತಿಯ ಪ್ರಭಾವವಿರಬಹುದು. ಒಂದು ಶುದ್ಧವಾದ ನವಿಲುಗರಿಯನ್ನು ತಂದು ಮನೆಯ ದೇವರ ಕೋಣೆಯಲ್ಲಿ ಪೂಜಿಸಿ ರಾತ್ರಿ ಮಲಗುವಾಗ ಅದನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಆ ನವಿಲುಗರಿಯನ್ನು ನೋಡಿ ಕಣ್ಣಿಗೆ ಒತ್ತಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗಿ ಯಶಸ್ಸು ನಿಮ್ಮದಾಗುತ್ತದೆ. ಯಾವುದೇ ರೀತಿ ಅಡೆತಡೆಗಳ ನಿವಾರಣೆಗೆ ಈ ಒಂದು ಪುಟ್ಟ ಕೆಲಸವನ್ನು ನೀವು ತಪ್ಪದೇ ಮಾಡಿ. ನವಿಲುಗರಿಯನ್ನು ತಂದು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ರಾತ್ರಿ ಮಲಗುವಾಗ ಅದನ್ನು ದಿಂಬಿನ ಕೆಳಗೆ ಇಟ್ಟುಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ನವಿಲುಗರಿಯನ್ನು ನೋಡಿ ಮತ್ತೆ ದೇವರ ಕೋಣೆಯಲ್ಲಿರಿಸಿ. ಇದರಿಂದ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ. 2ನೇ ಪರಿಹಾರ, ಇದು ಸಂಪತ್ತಿನ ವೃದ್ಧಿಗೆ. ಹಣದ ಸಮಸ್ಯೆ ಇರುವವರು ಅಥವಾ ಐಷಾರಾಮಿ ಜೀವನ ನಡೆಸಬೇಕೆಂದು ಬಯಸುವವರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳ್ಳಿಯು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಶುಕ್ರನು ಐಶ್ವರ್ಯ ಮತ್ತು ಭೋಗದ ಅಧಿಪತಿ. ಯಾರ ಜಾತಕದಲ್ಲಿ ಶುಕ್ರನು ದುರ್ಬಲನಾಗಿರುತ್ತಾನೋ ಅವರಿಗೆ ಎಷ್ಟು ದುಡಿದರೂ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದಿಲ್ಲ. ಸಣ್ಣ ಬೆಳ್ಳಿಯ ನಾಣ್ಯ, ಉಂಗುರ ಅಥವಾ ಬೆಳ್ಳಿಯ ತುಣುಕನ್ನು ದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ನಿಮ್ಮ ಅಂತರಾತ್ಮ ವಿಶ್ವದ ಶಕ್ತಿಯೊಂದಿಗೆ ಸಂಪರ್ಕ ಹೊಂದುತ್ತದೆ. ಇದು ನಿಮ್ಮ ಶುಕ್ರ ಗ್ರಹವನ್ನು ಬಲಪಡಿಸಿ ಅನಿರೀಕ್ಷಿತ ಧನಲಾಭಕ್ಕೆ ದಾರಿ ಮಾಡಿಕೊಡುತ್ತದೆ. ಶ್ರೀಮಂತರಾಗಲು ಇದು ಅತ್ಯಂತ ಸರಳ ರಹಸ್ಯ. 3ನೆಯ ಪರಿಹಾರ, ಸಾಲದ ಮುಕ್ತಿಗೆ. ಸಾಲದ ಸುಳಿಯಲ್ಲಿ ಸಿಲುಕಿ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡುತ್ತಿದ್ದೀರಾ? ಹಾಗಿದ್ದರೆ ಲವಂಗದ ಈ ಪ್ರಯೋಗ ನಿಮಗಾಗಿ. ವಾಸ್ತು ಪ್ರಕಾರ ಸಾಲದ ಸಮಸ್ಯೆ ರಾಹುಕೇತುಗಳ ದೋಷದಿಂದ ಉಂಟಾಗುತ್ತದೆ. ರಾತ್ರಿ ಮಲಗುವಾಗ 5 ಲವಂಗವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದಿಂಬಿನ ಕೆಳಗೆ ಇಡಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಕೆಲವೇ ದಿನಗಳಲ್ಲಿ ಸಾಲ ತೀರಿಸುವ ಹೊಸ ಮಾರ್ಗಗಳು ನಿಮಗೆ ಗೋಚರಿಸುತ್ತವೆ. 4ನೇ ಪರಿಹಾರ, ಆರೋಗ್ಯ ವೃದ್ಧಿಗೆ. ಆರೋಗ್ಯವೇ ಭಾಗ್ಯ. ಎಷ್ಟೇ ಹಣವಿದ್ದರೂ ಅನಾರೋಗ್ಯವಿದ್ದರೆ ಜೀವನ ಶೂನ್ಯ. ತುಳಸಿಯನ್ನು ನಾವು ಸಾಕ್ಷಾತ್ ಮಹಾಲಕ್ಷ್ಮಿ ಎಂದು ಪೂಜಿಸುತ್ತೇವೆ. ರಾತ್ರಿ ಮಲಗುವಾಗ 2 ರಿಂದ 3 ತುಳಸಿ ಎಲೆಯನ್ನು ದಿಂಬಿನ ಕೆಳಗೆ ಇರಿಸಿ. ತುಳಸಿಯ ಪವಿತ್ರ ಕಂಪನಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಬೆಳಗ್ಗೆ ಎದ್ದ ನಂತರ ಆ ಎಲೆಗಳನ್ನು ಪ್ರಸಾದದಂತೆ ಸೇವಿಸಿ. ಇದರಿಂದ ಧನಾತ್ಮಕ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ. 5ನೇ ಪರಿಹಾರ, ದುಷ್ಟಶಕ್ತಿಗಳ ನಿವಾರಣೆಗೆ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಯುವವರು ಹೆಚ್ಚಾಗಿದ್ದರೆ ಅಥವಾ ಮನೆಯಲ್ಲಿ ಸದಾ ಜಗಳವಾಗುತ್ತಿದ್ದರೆ ಒಂದು ಎಸಳು ಬೆಳ್ಳುಳ್ಳಿಯನ್ನು ದಿಂಬಿನ ಅಡಿ ಇಡಿ. ಇದು ನಿಮ್ಮ ಔರಾ ಅಥವಾ ಪ್ರಭಾವಳಿಯನ್ನು ಶುದ್ಧೀಕರಿಸುತ್ತದೆ. ₹1 ನಾಣ್ಯವನ್ನು ಇಟ್ಟು ಮಲಗಿ ಮರುದಿನ ಅದನ್ನು ಬಡವರಿಗೆ ದಾನ ಮಾಡಿ. ದಾನ ಮಾಡುವುದರಿಂದ ನಿಮ್ಮ ಹಳೆಯ ಕರ್ಮದೋಷಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ. ಶಾಂತ ನಿದ್ರೆಗಾಗಿ ಮಲಗುವ ಮುನ್ನ ಈ ನಾಮಗಳನ್ನು ಸ್ಮರಿಸುವುದರಿಂದ ಸಕಲ ಭಯಗಳು ನಿವಾರಣೆಯಾಗುತ್ತದೆ.
ದುಸ್ವಪ್ನ ನಿವಾರಣೆಗೆ ಮತ್ತು ಶಾಂತ ನಿದ್ದೆಗಾಗಿ ಅಚ್ಯುತನಾಥ ಗೋವಿಂದ ಮಂತ್ರ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. ಈ ಒಂದು ಮಂತ್ರವನ್ನು 3 ಬಾರಿ ಹೇಳಿ ಅಥವಾ ಸರಳವಾಗಿ ಈ 3 ನಾಮಗಳನ್ನು ಜಪಿಸಬಹುದು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ವೀಕ್ಷಕರೇ, ನಮಗೆ ನಿದ್ರೆ ಬರದಿದ್ದಾಗ ಅಥವಾ ಮನಸ್ಸು ಆತಂಕದಲ್ಲಿದ್ದಾಗ ನಮ್ಮ ಮೆದುಳು ಅಲೆದಾಡುತ್ತಿರುತ್ತದೆ. ಅಂತಹ ಸಮಯದಲ್ಲಿ ಈ ಅಚ್ಯುತಾಷ್ಟಕದ ಸಾಲುಗಳನ್ನು ಪಠಿಸುವುದರಿಂದ ನಮ್ಮ ಮನಸ್ಸು ಭಗವಂತನ ಸುಂದರ ರೂಪಗಳ ಮೇಲೆ ಕೇಂದ್ರೀಕೃತವಾಗುತ್ತದೆ. ವಿಶೇಷವಾಗಿ ಅಚ್ಯುತ ಎಂದರೆ ನಮ್ಮನ್ನು ಬೀಳದಂತೆ ರಕ್ಷಿಸುವವನು, ಅನಂತ ಎಂದರೆ ಎಲ್ಲೆಡೆ ಇರುವವನು, ಗೋವಿಂದ ಎಂದರೆ ಇಂದ್ರಿಯಗಳಿಗೆ ಸುಖ ನೀಡುವವನು. ಈ 3 ಹೆಸರುಗಳನ್ನು ಮಲಗುವ ಮುನ್ನ ಜಪಿಸಿದರೆ ನಮ್ಮ ಉಪಪ್ರಜ್ಞಾ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಸಕಾರಾತ್ಮಕವಾಗಿ ಕೆಲಸ ಮಾಡುತ್ತದೆ. ಇದರಿಂದ ಕೆಟ್ಟ ಕನಸುಗಳು ಮಾಯವಾಗಿ ಯೋಗ ನಿದ್ರೆ ನಮ್ಮದಾಗುತ್ತದೆ. ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ರಾತ್ರಿ ಭಯವಾಗುತ್ತಿದ್ದರೆ ಅಥವಾ ನಕಾರಾತ್ಮಕ ಶಕ್ತಿಗಳ ಭಯವಿದ್ದರೆ ಹನುಮಂತನ ಈ ಶ್ಲೋಕ ರಾಮಬಾಣ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮಾರೋಗತಂ ಅಜಾಡ್ಯಂ ವಾಕಲ್ಪಟುತ್ವಂ ಚ ಹನುಮತ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಿಸುವುದರಿಂದ ನಮಗೆ ಈ 8 ಗುಣಗಳು ಪ್ರಾಪ್ತಿಯಾಗುತ್ತವೆ. ಬುದ್ಧಿಂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿಶಕ್ತಿ. ಬಲಂ ಕೇವಲ ದೈಹಿಕ ಬಲವಲ್ಲ, ಮಾನಸಿಕವಾಗಿ ಸದೃಢರಾಗುವ ಶಕ್ತಿ. ಯಶಂ ಮಾಡುವ ಕೆಲಸದಲ್ಲಿ ಕೀರ್ತಿ ಮತ್ತು ಯಶಸ್ಸು. ಧೈರ್ಯಂ ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಎದೆಗಾರಿಕೆ. ನಿರ್ಭಯತ್ವಂ ಇದು ಮಲಗುವ ಮುನ್ನ ಬಹಳ ಮುಖ್ಯ. ಯಾವುದೇ ಕೆಟ್ಟ ಶಕ್ತಿಗಳ ಅಥವಾ ಕನಸುಗಳು ಭಯವಿಲ್ಲದ ಸ್ಥಿತಿ. ಆರೋಗತ ರೋಗ ರುಜಿನಗಳಿಂದ ಮುಕ್ತಿ, ಆರೋಗ್ಯವಂತಹ ಶರೀರ. ಅಜಾಡ್ಯಂ ಸೋಮಾರಿತನ ಅಥವಾ ಮನಸ್ಸಿನ ಜಡತ್ವವನ್ನು ದೂರ ಮಾಡಿ ಚುರುಕುತನ ನೀಡುವುದು. ವಾಕಲ್ಪಟುತ್ವಂ ಮಾತನಾಡುವ ಕಲೆ ಅಥವಾ ವಾಕ್ಚಾತುರ್ಯ ಸಿದ್ಧಿಸುವುದು. ಇದು ಭಯ ನಿರ್ವಹಣೆಗೆ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ರಾತ್ರಿ ವೇಳೆ ಮನಸ್ಸು ದುರ್ಬಲವಾದಾಗ ಭಯ ಆವರಿಸುತ್ತದೆ. ಹನುಮಂತನು ಅಪ್ರತಿಮ ಧೈರ್ಯದ ಸಂಕೇತ. ಅಂತಹ ಶಕ್ತಿಯನ್ನು ಸ್ಮರಿಸಿದಾಗ ನಮ್ಮ ಮೆದುಳಿನಲ್ಲಿ ಧೈರ್ಯದ ಹಾರ್ಮೋನ್ಗಳು ಜಾಗೃತಗೊಂಡು ಭಯ ದೂರವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಎಲ್ಲಿ ಹನುಮಂತನ ಸ್ಮರಣೆ ಇರುತ್ತದೆಯೋ ಅಲ್ಲಿ ಭೂತ ಪ್ರೇತ ಅಥವಾ ನಕಾರಾತ್ಮಕ ಶಕ್ತಿಗಳು ಸುಳಿಯಲಾರವು. ಭೂತ್ ಪಿಶಾಚ್ ನಿಕಟ ನಹಿ ಆವೆ, ಮಹಾವೀರ್ ಜಬ್ ನಾಮ ಸುನಾವೆ ಎಂಬ ಹನುಮಾನ್ ಚಾಲೀಸದ ಸಾಲು ಕೂಡ ಇದನ್ನೇ ಹೇಳುತ್ತದೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಮಕ್ಕಳು ರಾತ್ರಿ ವೇಳೆ ಒಬ್ಬರೇ ಮಲಗಲು ಭಯಪಡುತ್ತಿದ್ದರೆ ಅಥವಾ ನಿಮಗೇನಾದರೂ ಮನಸ್ಸಿನಲ್ಲಿ ಅಕಾರಣ ಭಯ ಕಾಡುತ್ತಿದ್ದರೆ ಮಲಗುವ ಮುನ್ನ ಈ ಹನುಮಂತ ಶ್ಲೋಕವನ್ನು ಕನಿಷ್ಠ 11 ಬಾರಿ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಹನುಮಂತ ಎಂದರೆ ಕೇವಲ ಶಕ್ತಿಯಲ್ಲ, ಆತ ಅಪ್ರತಿಮ ಬುದ್ಧಿವಂತ ಕೂಡ. ಈ ಶ್ಲೋಕದಲ್ಲಿ ಬರುವ ನಿರ್ಭಯತ್ವಂ ಎಂಬ ಪದವು ನಿಮ್ಮ ಮನಸ್ಸಿನ ಎಲ್ಲ ಕತ್ತಲೆಯನ್ನು ಓಡಿಸಿ ಹನುಮಂತನ ಗದೆಯಂತೆ ನಿಮಗೆ ರಕ್ಷಣೆ ನೀಡುತ್ತದೆ. ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳೆದು ಶುದ್ಧ ಮನಸ್ಸಿನಿಂದ ಆಂಜನೇಯನನ್ನು ನೆನೆಸುತ್ತಾ ಈ ಶ್ಲೋಕ ಹೇಳಿ ನೋಡಿ. ಅಂದಿನಿಂದ ನಿಮಗೆ ಕೆಟ್ಟ ಕನಸುಗಳ ಕಾಟವಿರುವುದಿಲ್ಲ. ಇನ್ನು ಯೋಗ ನಿದ್ರೆಗಾಗಿ ಮನಸ್ಸನ್ನು ದೇವರಿಗೆ ಅರ್ಪಿಸಿ ಮಲಗಲು ಈ ಮಂತ್ರ ಶ್ರೇಷ್ಠವಾದದ್ದು. ಆತ್ಮಾತ್ಮಂ ಗಿರಿಜಾಮತಿಂ ಸಹಚರಂ ಪ್ರಾಣಂ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರ ಸಮಾಧಿ ಸ್ಥಿತಿ. ಆತ್ಮತ್ವಂ ಗಿರಿಜಾಮತಿಂ ಸಹಚರಂ ಪ್ರಾಣಂ ಶರೀರಂ ಗೃಹಂ ಅಂದರೆ ನನ್ನ ಆತ್ಮವೇ ನೀನು, ನನ್ನ ಬುದ್ಧಿಯೇ ಪಾರ್ವತಿ ದೇವಿ ಅಂದರೆ ಗಿರಿಜಾ, ನನ್ನ ಪ್ರಾಣವೇ ನಿನ್ನ ಗಣಗಳು ಅಂದರೆ ಸಹಚರರು, ಮತ್ತು ನನ್ನ ಈ ದೇಹವೇ ನಿನ್ನ ವಾಸಸ್ಥಾನವಾದ ಮಂದಿರ. ನಾವು ದೇವರನ್ನು ಎಲ್ಲೋ ಹೊರಗೆ ಹುಡುಕುವ ಅಗತ್ಯವಿಲ್ಲ, ನಮ್ಮ ಒಳಗೆ ಶಿವಶಕ್ತಿಯರು ನೆಲೆಸಿದ್ದಾರೆ ಎಂಬ ಅದ್ವೈತ ತತ್ವವನ್ನು ಇದು ಸಾರುತ್ತದೆ. ಇನ್ನು ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರ ಸಮಾಧಿ ಸ್ಥಿತಿ ಅಂದರೆ ನಾನು ಅನುಭವಿಸುವ ಪ್ರತಿಯೊಂದು ಲೌಕಿಕ ಸುಖವೂ ನಿನಗೆ ಸಲ್ಲಿಸುವ ಪೂಜೆ.
ನಾನು ಮಲಗುವ ನಿದ್ರೆಯೂ ನೀನು ನೀಡುವ ಸಮಾಧಿ ಸ್ಥಿತಿ. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ, ನಾವು ಉಣ್ಣುವ ಆಹಾರ, ನೋಡುವ ದೃಶ್ಯ ಎಲ್ಲವೂ ದೇವರಿಗೆ ಅರ್ಪಿತವಾದರೆ ಅದು ಪೂಜೆಯಾಗುತ್ತದೆ. ನಿದ್ರೆಯು ಅಹಂಕಾರವನ್ನು ಅಳಿಸಿ ದೇವರಲ್ಲಿ ಲೀನವಾಗುವ ಸ್ಥಿತಿಯೆಂದು ಇಲ್ಲಿ ವರ್ಣಿಸಲಾಗಿದೆ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ ಈ ಸರಳ ಪರಿಹಾರಗಳು ಕೇವಲ ನಂಬಿಕೆಯಲ್ಲ. ಇವು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅಡಗಿರುವ ಅದ್ಭುತ ಜೀವನ ಸೂತ್ರಗಳು. ರಾತ್ರಿ ಮಲಗುವಾಗ ನಾವು ಇಟ್ಟುಕೊಳ್ಳುವ ಈ 2 ವಸ್ತುಗಳು ಮತ್ತು ನಾವು ಪಠಿಸುವ ಈ ಪವಿತ್ರ ಮಂತ್ರಗಳು ನಮ್ಮ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯ ರಕ್ಷಣೆ ಕವಚವನ್ನು ನಿರ್ಮಿಸುತ್ತವೆ. ನೆನಪಿಡಿ, ಪರಿಹಾರಗಳು ಮತ್ತು ಮಂತ್ರಗಳು ನಮಗೆ ದಾರಿಯನ್ನು ತೋರಿಸುತ್ತವೆ ಮತ್ತು ಅದೃಷ್ಟವನ್ನು ತೆರೆಯುತ್ತವೆ, ಆದರೆ ಅದರ ಜೊತೆಗೆ ನಮ್ಮ ಪ್ರಾಮಾಣಿಕ ಶ್ರಮವೂ ಇರಬೇಕು. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಈ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಮನಸ್ಸಿನ ಆಸೆಗಳು ಈಡೇರಲಿ ಎಂದು ಆಶಿಸುತ್ತಾ ಕಮೆಂಟ್ ಬಾಕ್ಸಿನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ಜೈ ಬಜರಂಗಬಲಿ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.